ಪುಷು ಈ ಸಿನಿಮಾ ಹಿಂದೆ ನಿಂತವ್ರೆ ನಮ್ಮ ಯಶ್. ಅವರ ಮುಂದಿನ ಸಿನಿಮಾ ಟ್ಯಾಕ್ಸಿಕ್ಕು, ಅಣ್ಣನ್ ಸೆಲೆಕ್ಷನ್ ನಂಬರ್ 1 ಕ್ಲಾಸಿಕ್. ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ ಹೊಸ ಪ್ರೊಡ್ಯೂಸರ್ ಪುಷ್ಪಮ್ಮ. ಅವಮ್ಮ ಎಲ್ಲೂ ತಗ್ಗದೇ ಇಲ್ಲಮ್ಮ. ಈ ಸಿನಿಮಾ ಪಬ್ಲಿಸಿಟಿಯಲ್ಲಿ ಶರಣ್ ಸರ್, ಅವರು ನಟನೆಯಲ್ಲಿ 2 in 1 ಸ್ಟಾರ್. ಪುಷ್ಪಮ್ಮ ಮನಸ್ಸು ಮಾಡಿದ್ರೆ ರಾಕಿಂಗ್ ಸ್ಟಾರ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿ ಒಂದು ಶಾಕಿಂಗ್ ಮೂವಿ ಕೊಡ್ಬೋದಾಗಿತ್ತು. ಆದರೆ ಹೊಸಬರನ್ನ ಬೆಳೆಸ್ಬೇಕನ್ನೋ ಅವ್ರ ಕಾನ್ಸೆಪ್ಟ್ ಇದ್ರೆ ಎಕ್ಸ್ಟ್ರಾರ್ಡಿನರಿ. ಇಂಥ ಒಂದು ಹೊಸ ಕೆಲಸಗಳು ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಗೆ ಡಿ ಬಾಸು, DS ಬಾಸು, ರಚಿತಾ ರಾಮ್ ಅಂತ ಆಕ್ಟರ್ಸ್ ಇನ್ನೊಂದು ಹತ್ತು ಜನ ಬರ್ತಾರೆ, ಕನ್ನಡ ಇಂಡಸ್ಟ್ರಿ ಶೇಕ್ ಆಗುತ್ತೆ. ಇನ್ನು ಕೊತ್ತಲವಾಣಿ ಅಂತ ಏನಪ್ಪ ಅಂತ ಎಲ್ಲ ಕನ್ಫ್ಯೂಸ್ ಆಗ್ತಾರೆ. ಕೊತ್ತಲವಾಣಿ ಅಂದ್ರೆ ಒಂದು ಹಳ್ಳಿನಲ್ಲಿ ಜನ ಯಾವ ರೀತಿ ಇರ್ತಾರೆ, ಯಾವ ರೀತಿ ಬದುಕ್ತಾರೆ, ಅವರ ಸಮಸ್ಯೆಗಳೇನು, ಅವರ ಕಷ್ಟಗಳೇನು, ಆ ಒಂದು ಕಷ್ಟಗಳಿಗೆ ಒಂದಷ್ಟು ದುಡ್ಡು ತಗೊಂಡ್ರೆ ಬಡ್ಡಿ ಅನ್ನೋ ಒಂದು ದಂಧೆಯಲ್ಲಿ ಯಾವ ರೀತಿ ಹಿಂಸೆ ಕೊಡ್ತಾರೆ. ಅಂತ ಒಂದು ಸಮಯದಲ್ಲಿ ಯಾರೋ ಒಬ್ಬ ನಾಯಕ ನಿಮ್ಮನ್ನ ಪಾರ್ ಮಾಡ್ತಾರೆ ಅಂತ ಕೇಳಿ ಆ ಜನ ಎತ್ಕೊಂಡೋಗಿ ಮರಳು ಮಾಪಿಗೆ ಆಗ್ತಾನೆ. ಆ ಒಂದು ಮರಳು ಮಾಪದಲ್ಲಿ ಯಾವ ರೀತಿ ಚಿತ್ರಹಿಂಸೆಗಳಿದೆ, ಸಾವು ನೋವುಗಳಿದೆ ಅನ್ನೋ ಒಂದು ಒಳ್ಳೆ ಸ್ಟೋರಿನ ಶ್ರೀರಾಜ್ ಅವರು ಅದ್ಭುತವಾಗಿ ಮಾಡಿದರೆ, ಕಥೆನ ಒಂದು ರೇಂಜ್ಗೆ ಹೇಳ್ಕೊಂಡೋಗಿದ್ರೆ ಎಲ್ಲೂ ಬೋರ್ ಆಗೋದಿಲ್ಲ. ಇನ್ನು ನಮ್ಮ ಪೃಥ್ವಿ ಅಮ್ಮರವರು ಇದಕ್ಕಿಂತ ಕೆಲವು ಸಿನಿಮಾ ಮಾಡಿದ್ದಾರೆ, ಆದರೆ ಈ ಸಿನಿಮಾದಲ್ಲಿ ಒಳ್ಳೆ ಹೆಸರು ಬರ್ತವ್ರಿಗೆ. ಅವ್ರ ಆಕ್ಷನ್ ಒಳ್ಳೆ ಫಿಟ್ನೆಸ್ ಮಸ್ತಾಗಿ ಮಾಡಿದ್ದಾರೆ ಮೇಡಮ್. ಇನ್ನು ನಮ್ಮ ಕಾವ್ಯ ಶೈವ ಹೀರೋಯಿನವರು ಲಂಗಾದವನ್ನ ಹಾಕೊಂಡು ಲಕ್ಷಣವಾಗಿ ಮಾಡಿದ್ದಾರೆ ಮೇಡಮ್, ಸೂಪರ್ ಆಗಿದೆ. ಅವ್ರ ಆಕ್ಷನ್ ಅಂತೂ ಮಸ್ತಾಗಿ ಹೇಳ್ಬೇಕು ಮೇಡಮ್. ಇನ್ನು ನಮ್ಮ ಗೋಪಾಲ್ ದೇಶಪಾಂಡೆ ಬಾ ವಿಲನ್ ಪತ್ರ ಯಾರ್ಯಾರನ್ನು ಯಾಕೆ ಹಾಕೊಳ್ತೀರಾ, ಯಾವುದೋ ಹಿಂದಿ ತಮಿಳ್ನಾಡು ಅವ್ರಿಗೆ ಯಾಕೆ ಹಾಕೊಳ್ತೀರಾ, ಎಂತ ಸೂಪರ್ ಒಂದು ಸೈಲೆಂಟ್ಗೆ ಮಸ್ತಾಗಿ ಹೇಳ್ಕೊಂಡು ಹೋಗಿದ್ದಾರೆ ಸ್ಟೋರಿನ. ಇನ್ನು ಅದಾದ್ಮೇಲೆ ನಮ್ಮ ಯಾರು ರಾಜೇಶ್ ನಟರಂಗ್ ಅವರು ಕೂಡ ಪೊಲೀಸ್ ಪಾತ್ರದಲ್ಲಿ ಈ ಒಂದು ಮಾಫಿಯಾ ಮಾಡ್ತಾ ಇದ್ರ, ಅದರಿಂದ ಏನು ತೊಂದರೆಗಳಾಗುತ್ತೆ, ಅದು ಬೇಡ, ಪರಿಸರ ಉಳಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲಿ ಮಸ್ತ್ ಆಕ್ಷನ್ ಮಾಡಿದ್ರೆ ಸೂಪರ್ ಆಗಿದೆ ಮೇಡಮ್. ಕುಟುಂಬ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಯಶ್ ಅವರು ತಾಯಿಯವರು ಒಳ್ಳೆ ಸಿನಿಮಾ, ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರೆ ಇನ್ನೊಂದಷ್ಟು ಜನ ಹೊಸಬ್ರು ಬೆಳೀಲಿ. ಜೈ ರಾಕಿ ಬೈ.